ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರವನ್ನು ಕಲಿಬೇಕು ಅಂತಕ್ಕಂಥ ಒಂದು ಮನಸ್ಸಿದೆ. ಆ ಮನಸ್ಸಿರೋದ್ರಿಂದ ಇಷ್ಟು ವರ್ಷಗಳಿಂದ ಕೂಡ ನಾವು ಬ್ಯಾಚ್ಗಳನ್ನ ಮಾಡಿ ಈ ಒಂದು ಅದ್ಭುತ ವಿದ್ಯೆಯನ್ನು ಹೇಳ್ಕೊಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ತಿಂಗಳಲ್ಲಿ ಕೂಡ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನು ನಿಮಗೆಲ್ಲ ಹೇಳ್ಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಮಾಡ್ಕೊಂಡಿದ್ದೀವಿ. ಏನೇನು ನಾವು ಹೇಳ್ಕೊಡ್ತೀವಿ, ಯಾವ ರೀತಿಯಲ್ಲಿ ನೀವು ಕಲ್ತ್ಕೋಬೇಕು, ಅದರಿಂದ ಏನು ಪ್ರಯೋಜನ, ಇದೆಲ್ಲ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡಿ, ಯಾವುದೇ ಒಂದು ವಿಚಾರ ಇರಲಿ, ಅದನ್ನು 5ರಿಂದ 10 ನಿಮಿಷ ಒಳಗೆ ನಾವು ಅದನ್ನು ನೋಡಿಕೊಳ್ಳುವಂತಹ ಒಂದು ಅದ್ಭುತ ವಿದ್ಯೆ ಯಾವುದು ಅಂದರೆ ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರದಲ್ಲಿ ಬಹಳಷ್ಟು ಒಂದು ಶಕ್ತಿ ಇದೆ. ಅದನ್ನು ನಾವು ಕರೆಕ್ಟಾಗಿ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಏನು ನಮ್ಮ ಸಮಸ್ಯೆ, ಏನು ನಮ್ಮ ಕಷ್ಟ, ಯಾವ ರೀತಿಯಲ್ಲಿ ದೋಷ, ಏನು ನಮಗೆ ಶಾಪ, ಯಾರು ಏನು ಮಾಡಿದ್ದಾರೆ, ಎಲ್ಲವನ್ನು ತಿಳ್ಕೊಳ್ಳುವಂತಹ ಶಕ್ತಿ ಇರುವಂಥದ್ದು ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರದಲ್ಲಿ ಮುಖ್ಯವಾಗಿ 4 ವಿಭಾಗಗಳು: ಪ್ರಶ್ನಕುಂಡಲಿ, ತಾಂಬೂಲ, ರಮಲ, ತಾಂಡೂಲ ಶಾಸ್ತ್ರ. ಈ 4 ಶಾಸ್ತ್ರಗಳು ತುಂಬ ಅದ್ಭುತವಾಗಿರುವಂಥದ್ದು. ಇದರ ಜೊತೆಗೆ ನಾವು ಹೇಳ್ಕೊಡುವಂತಹದ್ದೇನು ಅಂತ ಹೇಳಿದ್ರೆ ತಾಂತ್ರಿಕ ವಿದ್ಯೆ. ಬೇಸಿಕ್ ಲೆವೆಲಲ್ಲಿ ತಾಂತ್ರಿಕ ವಿದ್ಯೆ, ಯಾವ ರೀತಿ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ನಾವು ಅದನ್ನು ತಿರುಗಿಸಿ ಕೊಡಬೇಕು, ಯಾವ ರೀತಿಯಲ್ಲಿ ಅದನ್ನು ತಡೆ ಹಿಡಿಬೇಕು ಅಂತಕ್ಕಂಥ ಒಂದು ತಾಂತ್ರಿಕ ವಿದ್ಯೆ. ಆ ತಾಂತ್ರಿಕ ವಿದ್ಯೆಯಲ್ಲಿ ಉಪಯೋಗವಾಗುವಂತಹ ಗಿಡಮೂಲಿಕೆಗಳು, ಈ ಸಲ ಅದು ಸ್ಪೆಷಲ್ ನಮ್ಮದು. ಗಿಡಮೂಲಿಕೆಗಳ ಒಂದು ಶಕ್ತಿ ಏನು, ಆ ಗಿಡಮೂಲಿಕೆಗಳನ್ನ ಹೇಗೆ ನಾವು ಬಳಸಬೇಕು ಅಂತಕ್ಕಂಥ ವಿಚಾರ. ಇನ್ನು ಇದಕ್ಕೆಲ್ಲ ಪೂರಕವಾಗಿ ಒಂದು ದಿವ್ಯವಾಗಿರ್ತಕ್ಕಂಥ ಅದ್ಭುತ ಒಂದು ಶಕ್ತಿ ನಮಗಿರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಏನೇ ಕೆಲಸ ಮಾಡಲಿ, ಏನೇ ಒಂದು ಕಲೀಲಿ, ಏನೇ ಮಾಡಲಿ, ಆ ಒಂದು ಶಕ್ತಿ ಅಂತಕ್ಕಂಥದ್ದು ಇಲ್ಲದೆ ಹೋದರೆ ಅದು ವೇಸ್ಟ್ ಆಗಿಬಿಡುತ್ತೆ, ಏನಕ್ಕೂ ಕೆಲಸಕ್ಕೆ ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂದರೆ ಯಕ್ಷಿಣಿ ಸಿದ್ಧಿ ಸಾಧನೆ. ಆ ಯಕ್ಷಿಣಿ ಸಿದ್ಧಿ ಸಾಧನೆಯ ಒಂದು ಸಿದ್ಧಿಯನ್ನು ಕೂಡ ನಮಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಯಕ್ಷಿಣಿದಿರ್ಬೋದು, ಪಗಳಾಮುಖಿದಿರ್ಬೋದು, ಇನ್ನೂ ಒಂದಷ್ಟು ಸಿದ್ಧಿ ಸಾಧನೆಗಳನ್ನ ಕೊಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ತರಗತಿಯನ್ನು ಈಗ ನಾವು ಪ್ರಾರಂಭ ಮಾಡಲಿದ್ದೇವೆ. ನಿಮಗೇನಾದರೂ ಈ ತರಗತಿಯಲ್ಲಿ ಸೇರಬೇಕು, ನಾವು ಕಲ್ತ್ಕೋಬೇಕು, ನಮ್ಮ ಜೀವನವನ್ನು ನಾವು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥ ವಿಚಾರ ಇದ್ದರೆ ಖಂಡಿತವಾಗಲೂ ನಾವು ಕೊಡುವಂತಹ ಈ ಒಂದು ಸಂಖ್ಯೆಗೆ ಸಂಪರ್ಕ ಮಾಡಿ ಬಂದು ಈ ಒಂದು ತರಗತಿಯಲ್ಲಿ ಪಾಲ್ಗೊಳ್ಳಿ. ಆದರೆ ಜಾಸ್ತಿ ಜನಗಳಿಗೆ ನಾವು ಮಾಡಲ್ಲ ಈ ಸಲ, ಬಹಳ ಲಿಮಿಟ್, ಅಂದರೆ ತುಂಬ ಕಡಿಮೆ ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನಾಶಾಸ್ತ್ರ, ತಾಂತ್ರಿಕ ವಿದ್ಯೆ, ಜಪಸಿದ್ಧಿ ಎಲ್ಲವನ್ನು ಕೊಟ್ಟು ಪರಿಪೂರ್ಣವಾಗಿ ಕಲ್ತ್ಕೊಂಡು ಒಳ್ಳೆಯನ ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ. ಇದನ್ನು ನಾವು 2 ಥರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ಆಫ್ಲೈನು, ಒಂದು ಆನ್ಲೈನು. ಆನ್ಲೈನಲ್ಲಿ ನೀವು ಪಾಪ ದೂರ ಇರ್ತೀರಾ, ನಿಮ್ಮ ಕೈಲಿ ಆಗಲ್ಲ ಬರೋಕ್ಕೆ, ಕಷ್ಟ ಆಗುತ್ತೆ ಅಂದಾಗ ನೀವು ಎಲ್ಲವನ್ನು ನಾವು ಕೊಡುವಂಥದ್ದೆಲ್ಲ ನೀವು ಕರೆಕ್ಟಾಗಿ ನೀವು ಅದನ್ನು ರೆಫರ್ ಮಾಡಿ ಕಲ್ತ್ಕೊಂಡು ಕೊನೆಯ ದಿನದಲ್ಲಿ ಬಂದರೂ ಕೂಡ ನಿಮಗೆ ಒಂದಷ್ಟು ಸಿದ್ಧಿಗಳು, ನಿಮ್ಗೆ ಏನೇನೆಲ್ಲ ಕೊಡಬೇಕು, ನಾವು ತ್ರಿಶೂಲವನ್ನು ಕೊಡ್ತಾ ಇದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ದಿವ್ಯ ಶಕ್ತಿಗಳಿರ್ತಕ್ಕಂಥ ಒಂದು ಮಂತ್ರದಂಡ, ಅದು ತ್ರಿಶೂಲ, ಅದನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ತಗೊಂಡು ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡಿಕೊಂಡು ಒಂದಷ್ಟು ಜನಗಳಿಗೆ ಸಹಾಯ ಮಾಡಲಿ ಅಂತಕ್ಕಂಥದ್ದು ನಮ್ಮ ವಿಚಾರ. ಹಲವಾರು ಬ್ಯಾಚ್ಗಳನ್ನ ಮಾಡಿದರು. ಈಗ ಈ ನಮ್ಮ ವಿದ್ಯಾರ್ಥಿಗಳು ಕಲಿಬೇಕು ಅಂತಕ್ಕಂಥ ಆಸಕ್ತಿ ತೋರಿಸ್ತಾ ಇರೋದ್ರಿಂದ ಈ ಒಂದು ಬ್ಯಾಚನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮ್ಮ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಲೂ ನಾವು ಕೊಡುವಂತಹ ನಂಬರ್ಗೆ ಸಂಪರ್ಕ ಮಾಡಿ. ನಮಸ್ಕಾರ.